ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನಾವು ಕ್ರಿಸ್ಮಸ್ ಹಾಲಿಡೇಸ್ಗೆ ನಮ್ಮ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿನ ವ್ಲಾಗ್ ಇದು. ದಿಸ್ ಇಸ್ ಆದಿತ್ಯ, ಇದು ಆದಿತ್ಯ ಆ್ಯಂಡ್ ದಿಸ್ ಗೀತಾ ಅಂದ್ಬಿಟ್ಟು ಇವರಿಬ್ಬರು ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಕ್ಕಳು. ಇವರು ಅವ್ರ ಸೆಕೆಂಡ್ ಅಕ್ಕ. ಸೊ ನಾವೆಲ್ಲರೂ ಅವ್ರ ಫಸ್ಟ್ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಈಗ. ಹಿತಾ ಅವರಪ್ಪ ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲನೂ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಇರೋದು ಬ್ಯಾಂಗ್ಳೂರು ಸಿಟಿನಲ್ಲಿ. ಸೊ ಕ್ರಿಸ್ಮಸ್ ಹಾಲಿಡೇಸ್ ಅಂದರೆ ಎಲ್ಲರಿಗೂ ಮೆಮೊರೇಬಲ್ ಚೈಲ್ಡ್ಹುಡ್ ಇರುತ್ತೆ. ಸೊ ಮುಂಚೆ ಎಲ್ಲ ನಮ್ಮ ಸ್ಕೂಲ್ಸ್ ಎಲ್ಲ ಒನ್ ಡೇ ಮಾತ್ರ ಕೊಡ್ತಾರೆ. ಸೊ ಹಾಗೆ ಹೋಗ್ತಾ ಕಾಲೇಜಲ್ಲೆಲ್ಲ ಅದು ವೀಕ್ಸ್ ಆಯಿತು. ಆಫೀಸಲ್ಲೂ ವೀಕ್ಸ್ ಟುಗೆದರ್ ಲೀವ್ಸ್ ಕೊಡ್ತಾಯಿದ್ರು. ಆವಾಗಲೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲರೂ ಕಸಿನ್ಸ್ ಎಲ್ಲ ಒಟ್ಟಿಗೆ ಬಂದು ಟ್ರಿಪ್ ಹೋಗೋದು, ಏನೇನೋ ಪಿಕ್ನಿಕ್ ಹೋಗೋದೆಲ್ಲ ಮಾಡ್ತಿದ್ವಿ. ಬಟ್ ಈ ಸರಿ ಕೊರೋನಾ ಇರೋದ್ರಿಂದ, ಅದರಲ್ಲೂ ಬ್ರಿಟಿಷ್ ವರ್ಷನ್ ಆಫ್ ಕೊರೋನಾ ವೈರಸ್ ಎಂಟರ್ ಆಗಿಂದ ನಾವೆಲ್ಲೂ ಹೋಗೋಕ್ಕೋಗಲಿಲ್ಲ. ಜಸ್ಟ್ ಇವ್ರ ಮನೆಗೆ ಸ್ಮಾಲ್ ವಿಸಿಟ್, 1-2 ಡೇಸ್ ಟ್ರಿಪ್ ಹೋಗೋ ಥರ ಹೋಗಿದ್ವಿ. ಸೊ ಅಲ್ಲಿ ಏನೇನು ನಡೀತು, ಹೆಂಗೇಗಿತ್ತು ಅಂದ್ಬಿಟ್ಟು ತುಂಬಾ ಕ್ಯಾಪ್ಚರ್ ಮಾಡಲಿಲ್ಲ. ಎಷ್ಟು ಕ್ಯಾಪ್ಚರ್ ಮಾಡಿದ್ನೋ ಅದನ್ನೇ ಒಂದು ಸ್ಮಾಲ್ ವ್ಲಾಗ್ ಆಗಿ ಆ್ಯಡ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೋಡಿ ಒಂದ್ಸರಿ. ಸೊ ಫೈನಲಿ ನಾವು ಅವ್ರ ಮನೆ ರೀಚ್ ಆದ್ವಿ. ಇದನ್ನೇನು ತುಂಬಾ ಕ್ಯಾಪ್ಚರ್ ಮಾಡಲ್ಲ. ಸೊ ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಅವ್ರು ನಮಗೆ ಲಂಚ್ ಪ್ರಿಪೇರ್ ಮಾಡಿದ್ರು. ಲಂಚ್ಗೆ ಪೂರಿಗೆ ಒಂದು ಲೈಕ್ ಮಶ್ರೂಮ್ ವಿತ್ ಬಟಾಣಿ ಹಾಗೆಯೇ ಆಲೂ ಹಾಕಿ ಗ್ರೇವಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಜಾಮೂನು, ಬಜ್ಜಿ, ವೆಜ್ ಪುಲಾವ್ ಮತ್ತು ರಾಯ್ತ ಮಾಡಿದರು. ಎಲ್ಲನೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ಹಾಗೆಯೇ ಫಸ್ಟು ಮಕ್ಕಳೆಲ್ಲ ಊಟ ಮಾಡಿದ್ರು, ನೆಕ್ಸ್ಟು ನಾವು ಮಾಡ್ತಾಯಿದ್ವಿ. ಇಲ್ಲಿರೋದು ಲೈಕ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಡ್ರೆಸ್ಸಲ್ಲಿರೋದು ನನ್ನ ಹಸ್ಬೆಂಡ್ ಅವ್ರ ಫಸ್ಟ್ ಅಕ್ಕ. ಇವರು ನನ್ನ ಪಕ್ಕ ಇರೋರು ಅವ್ರ ಸೆಕೆಂಡ್ ಅಕ್ಕ. ಇವ್ರ ಪಕ್ಕ ಇರೋದು ಅವ್ರವ್ರ ಫ್ರೆಂಡ್. ಆ್ಯಕ್ಚುಲಿ ಫಸ್ಟ್ ಅಕ್ಕ ಅವ್ರ ಫ್ರೆಂಡ್ ಅವರೇ ಎಲ್ಲ ಡಿಶಸ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಸೊ ಈ ಊಟ ಎಲ್ಲ ಆದಮೇಲೆ ನಮಗೂ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ನಾವು ಶಾಪಿಂಗ್ ಅಂದ್ಬಿಟ್ಟು ಯಶವಂತಪುರ ಮೆಟ್ರೋ ಹೋದ್ವಿ. ಇಲ್ಲಿ ಏನು ಶಾಪ್ ಮಾಡಿದ್ವಿ ಅನ್ನೋದಕ್ಕಿಂತ ನಮಗೆ ಬೇಕಾಗಿದ್ದ ಶಾಪಿಂಗ್ ಇಲ್ಲಿ ಏನೂ ಸಿಗಲಿಲ್ಲ. ನಾವು ಏನು ತೊಗೊಳ್ಬೇಕಾಗಿತ್ತು ಅದೇನೂ ಸಿಗಲಿಲ್ಲ ನಮಗೆ. ಸೊ ಮೆಟ್ರೋ ಯೂಶ್ವಲಿ ಇರೋದು ಅದು ಹೋಲ್ಸೇಲರ್ಸ್ಗೆ ಅಂದ್ಬಿಟ್ಟು, ಸೊ ಹೋಲ್ಸೇಲಲ್ಲೇ ಎಲ್ಲ ಸಿಗೋದು. ಸೊ ಹೋಲ್ಸೇಲರ್ಸ್ಗಾರೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಸೊ ಆ ಕಾರ್ಡ್ ಇರೋ ಮಾತ್ರ ಇಲ್ಲಿ ಎಂಟ್ರಿ ಇರುತ್ತೆ. ಬಟ್ ನಮಗೆ ಇವ್ರ ಫ್ರೆಂಡಿಂದ ಒಂದು ಕಾರ್ಡ್ ಸಿಕ್ಕಿತ್ತು. ಸೊ ಅದರಿಂದ ನಮಗೆ ಎಂಟ್ರಿ ಸಿಕ್ತು, ನಾವು ಹೋದ್ವಿ. ಇಲ್ಲಿ ನಮಗೆ ಆ್ಯಕ್ಚುಲಿ ಸ್ಟಾಕ್ ಎಲ್ಲ ತುಂಬಾ ಕಡಿಮೆ ಇತ್ತು, ಮತ್ತು ನಮಗೆ ಬೇಕಾಗಿರೋಂಥದ್ದು ಯಾವುದೂ ಸಿಗಲಿಲ್ಲ. ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿ ಹಾಗೆ ತೋರಿಸೋಣ, ಏನೇನು ಸಿಗುತ್ತೆ, ಎಷ್ಟು ಪ್ರೈಸಸ್ ಇರುತ್ತೆ ಅಂತ ಟ್ರೈ ಮಾಡಿದೆ. ಬಟ್ ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡಬಾರ್ದು ಅಂತ ಯಾರೋ ಬಂದು ಹೇಳಿದರು. ಸೊ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಬಟ್ ನಮಗೆ ಬೇಕಾಗಿದ್ದ ನಾನು ಬೇರೆ ಕಡೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಅದು ಏನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದಕ್ಕೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿ ಎಲ್ಲ ಅಲ್ಲಿ ಬೇರೆ ಕಡೆ ಶಾಪಿಂಗ್ ಹೋದಾಗಲೆಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲಿಲ್ಲ, ಮತ್ತು ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಮನೇಲೆಲ್ಲ ಇದೆ ತಂದಿಟ್ಟಿದ್ವಿ, ಅಲ್ಲಿ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಮನೆಗೆ ಬಂದುಬಿಟ್ಟು ಎಲ್ಲರೂ ದಂಶರತ್ ಆಡಿದ್ವಿ. ಸಿಕ್ಕಾಪಟ್ಟೆ ಮಜಾ ಇತ್ತು. ನೀವು ನೋಡಿ ಎಂಜಾಯ್ ಮಾಡಿ. ಯಾವುದು ಅಂತ ಪರ್ಫೆಕ್ಟ್ ಮಿಸ್ಟರ್ ಪರ್ಫೆಕ್ಟ್
ಪುನೀತ್ ರಾಜ್ಕುಮಾರ್. ಕನ್ನಡ. ಕನ್ನಡನಾ? ಕನ್ನಡನಾ? ಸಾಸದ. ಮತ್ತೆ ಕನ್ನಡದ. ಏ ಕನ್ನಡನೇ? ತೆಲುಗು ಫಿಲಮಾ? ತೆಲುಗುನ ಹುಡುಗಿ ಬಿಲ್ಲು ಬಾಣ. ಬಾಹುಬಲಿ. ಓ ದಶರಥ. ಹುಡುಗಿ ಬಾಣ ಬಿಡ್ತಾಳ. ಹುಡುಗ ಯಾರು ಬಾಣ ಬಿಡ್ತಾರೆ? ಬಾಣ ಬಾಣ. ಬಿಲ್ಲು ಬಾಣ. ದಶರಥ ದುರ್ಯೋಧನ. ಆಯ್ ರಾಮನಿಗೆ ರಾಮ. ಸೀತಾರಾಮ ಕಲ್ಯಾಣ. ಶಿವಪ್ಪ. ವೈಫ್. ಪತ್ನಿ. ಮಡದಿ. ವೈಫ್. ನನ್ನ ರಿಲೇಶನ್ಶಿಪ್ಗೆ ಮಗು. ನನ್ನ ಮತ್ತು ಏನು? ಜೋಡಿ ಜೋಡಿ. ನೋಡಿ ಇದು ನೋಡೋದು ಈಗ ಹಳೇದು. ರಾಜ್ಕುಮಾರ್ ಮನೆ ದೇವರು. ಬಳೆ. ಚಿನ್ನ ಚಿನ್ನ ಚಿನ್ನ. ಬಂಗಾರದ ಮನುಷ್ಯ. ಬಂಗಾರದ ಚಿನ್ನ. ಚಿನ್ನ ಬಂಗಾರದ ಚಿನ್ನ. ಏಯ್, 3 ವರ್ಡ್ಸ್ ಇದೆಯಾ? ಫಸ್ಟ್ ವರ್ಡ್ ಬಂಗಾರ. ಬಂಗಾರ. ಸೆಕೆಂಡ್ ವರ್ಡ್ ಬಂಗಾರ ಮಗು. ಮಗು. ಬಂಗಾರದ ಮನುಷ್ಯ. ಮಗ. ಮಗ. ಸೆಕೆಂಡ್ ವರ್ಡ್ ಮಗನಾ? ಮಗ. ಏನೀಗಂದ್ರೆ ಇಂಗ್ಲಿಷ್. ಸನ್ ಆಫ್ ಬಂಗಾರ, ಸನ್ ಆಫ್ ಬಂಗಾರದ ಮನುಷ್ಯ. ಸೊ ನೆಕ್ಸ್ಟ್ ಡೇ ಚಾಟ್ಸ್ ಪಾರ್ಟಿ ಮಾಡಬೇಕು ಅಂದ್ಬಿಟ್ಟು ಫುಲ್ ಎಲ್ಲ ಚಾಟ್ಸು ರೆಡಿ ಮಾಡಿ ಇಟ್ಕೊಂಡ್ವಿ. ಸೊ ಏನೇನು ಚಾಟ್ಸ್ ಮಾಡಿದ್ವಿ ಅಂದರೆ ಪಾನಿಪುರಿ ಮಾಡಿದ್ವಿ, ಮಸಾಲ ಪಾಪಡ್ ಮಾಡಿದ್ವಿ, ಕಾರ್ನ್ ಮಾಡಿದ್ವಿ, ಹಾಗೆಯೇ ಇನ್ನು ಚುರುಮುರಿ ಎಲ್ಲ ಮಾಡಿದ್ವಿ. ಸೊ ಅದೆಲ್ಲ ತಿಂದು ಅಲ್ಲಿಂದ ನಾವು ಅವತ್ತು ನೆಕ್ಸ್ಟ್ ಡೇ ಹೊರಟ್ವಿ. ಸೊ ನಮ್ಮ ಮನೆಗೆ ವಾಪಸ್ ಆಗ್ತಾ ಇದ್ದೀವಿ. ಇದು ಈ ಫೋಟೋಸ್ ಎಲ್ಲ ನ್ಯೂ ಇಯರ್ಸ್ ತೊಗೊಂಡಿದ್ದೆ. ಆ್ಯಕ್ಚುಲಿ ನ್ಯೂ ಇಯರ್ಸ್ ಅಂದರೆ ಸ್ವಲ್ಪ ಬ್ಯುಸಿ ಇದ್ದ, ತುಂಬ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹೋಪ್ ಎಲ್ಲರಿಗೂ ನ್ಯೂ ಇಯರ್ ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು.